ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನೊಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ, ಮೊಸೊಪ್ಪು ಸಾರು ಹೇಗೆ ಮಾಡೋದು ಅಂತ. ಹಾಗೆ ಇನ್ಕ್ಲೂಡಿಂಗ್ ಇದರಲ್ಲಿ ಆಲೂ ಬಜ್ಜಿನೂ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ, ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊಸೊಪ್ಪು ಸಾಂಬಾರಿಗೆ ತೊಗೊಂಡಿರೋ ಸೊಪ್ಪು 1 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ನಾವಿರೋದು ಇಬ್ಬರೇ ಇರೋದ್ರಿಂದ 1 ಕಟ್ ನಮಗೆ ಸಾಕಾಗತ್ತೆ. ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸೊಪ್ಪನ್ನ ನೀವು ಮಾಡ್ಕೋಬೋದು. ನಮಗೆ 1 ಕಟ್ ಸಾಕಾಗತ್ತೆ ಅಂತ ಹೇಳಿ ಅದನ್ನು ತೊಗೊಂಡಿದ್ದೀನಿ. ಸೊ ಕ್ಲೀನಾಗಿ ಒಂದು 2-3 ಸಲ ನಾನು ಕ್ಲೀನಾಗಿ ಅದನ್ನು ತೊಳ್ಕೊಂಡು ಬಿಡ್ತೀನಿ. ಅದರಲ್ಲಿ ಮಣ್ಣಿರುತ್ತೆ, ಆ ಮಣ್ಣೆಲ್ಲ ಕ್ಲೀನಾಗಿ ಹೋಗಬೇಕು ಅಂದರೆ ಒಂದು 2-3 ಸಲ ಆದ್ರೂ ಸೊಪ್ಪನ್ನ ತೊಳಿಬೇಕಾಗತ್ತೆ. ಹಾಗಾಗಿ ಒಂದು 2-3 ಸಲ ನಾನು ಕ್ಲೀನಾಗಿ ಸೊಪ್ಪನ್ನ ತೊಳ್ಕೊಂಡು ಬಿಡ್ತೀನಿ. ಹಾಗೆ ಕುಕ್ಕರಲ್ಲೂ ಸಹ ಬೇಯಿಸ್ಕೋಬೋದು, ಇಲ್ಲಾಂದರೆ ತಪ್ಪಲೆಯಲ್ಲೂ ಸಹ ಬೇಯಿಸ್ಕೋಬೋದು. 2 ರೀತಿಯೂ ಮಾಡ್ಕೋಬೋದು. ಬಟ್ ಬೇಗ ಆಗಬೇಕು ಅಂತ ಹೇಳಿದ್ರೆ ಕುಕ್ಕರಲ್ಲಿ 1 ವಿಷಿಲ್ ಕೂಗ್ಸಿದ್ರೆ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ ಸೊಪ್ಪು. ತಪ್ಪಲೆಯಲ್ಲೂ ಸಹ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ತೊಗರಿಬೇಳೆ ತೊಗೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೋ ಒಂದು ಕ್ವಾಂಟಿಟಿ ನೋಡಿಕೊಂಡು 1 ಕಟ್ ಸೊಪ್ಪಿಗೆ ನಾನು ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನೂ ಅಷ್ಟೇ ಕ್ಲೀನಾಗಿ ಅದನ್ನು ವಾಶ್ ಮಾಡಿಕೊಂಡು, ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಮಗ ನೋಡಿ ಒಂದು ಕೆಲಸ ಕೊಡ್ತಾನೆ ಯಾವಾಗಲೂ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮನೆಯೆಲ್ಲ ಅಂಡಿರ್ತಾನೆ. ಸೊ ನಾನು ಅಡುಗೆ ಮನೇಲಿದ್ದರೆ ಅವನು ಈ ಕೆಲಸ ಮಾಡ್ತಾಯಿರ್ತಾನೆ. ನಂದು ಅಡುಗೆ ಎಲ್ಲ ಮುಗಿಸಾದ್ಮೇಲೆ ಇದೊಂದು ಕೆಲಸ ನನಗೆ ಕೊಟ್ಟಿರ್ತಾನೆ. ಅಡುಗೆ ಮಾಡೋದಕ್ಕೆ ಮಾತ್ರ ಬಿಟ್ಬಿಡ್ತಾನೆ, ನನಗೆ ಆರಾಮಾಗಿ ಮಾಡ್ಕೊ ಅಂತ. ಸಮ್ಟೈಮ್ಸ್ ಎತ್ಕೊ ಅಂತ ಹೇಳ್ತಾನೆ, ಇಲ್ಲಾಂದರೆ ಈ ಥರ ತರಲೆ ಮಾಡಿಕೊಂಡು ಆಟಾಡ್ತಾ ಇರ್ತಾನೆ. ಬಟ್ ಅವನು ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ನನಗೇನು ಕೆಲಸ ಕೊಡ್ತಾನೆ ಅಂದರೆ ಈ ಥರ ನನ್ನ ಕೆಲಸ ಮುಗಿಯೋವರೆಗೂ ಅವನ ಪಾಡಿಗೆ ಅವನು ಆಟ ಆಡ್ತಾ ಇರ್ತಾನೆ. ಆಮೇಲೆ ನಂದೆಲ್ಲ ಕೆಲಸ ಆದಮೇಲೆ ಇದೊಂದು ಕೆಲಸ ಇಟ್ಟಿರ್ತಾನೆ. ಕಮ್ ಟು ದ ಪಾಯಿಂಟ್, ರೆಸಿಪಿ ಹೇಳ್ತೀನಿ. ತೊಳೆದಿರೋಂಥ ಸೊಪ್ಪೇನಿದೆ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದೇ ಸಲನೇ ಕುಕ್ಕರಲ್ಲಿ ಕೂಗಿಸೋದ್ರಿಂದ ನಾನೇನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 2 ಟೊಮೆಟೊ ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ತೀನಿ ನಾನು. ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ, ಇಷ್ಟನ್ನ ನಾನು ಬೇಯಿಸ್ಕೊತೀನಿ. ಕ್ಲೀನಾಗಿ ಅದನ್ನೆಲ್ಲ ತೊಳ್ಕೊಂಡು ಇದನ್ನು ಕುಕ್ಕರಲ್ಲಿ ಒಂದೇ ಸಲ ಕೂಗಿಸ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನಾನು ಹಾಕ್ಕೊತೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತೀನಿ ನಾನು. ಅರಿಶಿನ ಪುಡಿ ಆದಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಒಂದೇ ಸಲ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನಾನು ಒಂದೇ ಸಲ ಆ್ಯಡ್ ಮಾಡ್ತೀನಿ. ಎಷ್ಟು ಕ್ವಾಂಟಿಟಿಲಿ ಸಾಂಬಾರು ಬೇಕಾಗತ್ತೆ ನೋಡಿಕೊಂಡು ಅದಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನನಗೆ ಲಿಡ್ನ ಕ್ಲೋಸ್ ಮಾಡ್ತೀನಿ. ನಾನು ವಿಷಿಲ್ ಕೂಗ್ಸೋದು ಒಂದೇ ವಿಷಿಲ್ಲು. ಸೊ ನೆಕ್ಸ್ಟು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸಾಂಬಾರನ್ನ ಬೇಯಿಸೋದ್ರಿಂದ 1 ವಿಷಿಲಲ್ಲೇ ಸೊಪ್ಪು ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಹಾಗಾಗಿ 1 ವಿಷಿಲ್ ಸಾಕಾಗತ್ತೆ. ಸೊಪ್ಪು ಸಾಂಬಾರಿಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಆಲೂ ಬಜ್ಜಿ ಹಾಗೆ 1-2 ಮೊಟ್ಟೆನೂ ಸಹ ಬೇಯಿಸ್ಕೊಂಡಿದ್ದೀನಿ. ಆಲೂ ಬಜ್ಜಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹಾಗೆ ಆಲ್ರೆಡಿ ನಾನು ತೊಗೊಂಡಿರೋದು 2 ಆಲೂಗಡ್ಡೆ ಸ್ಲೈಸ್ ಮಾಡಿದ್ದೀನಿ. ಆಲೂಗಡ್ಡೆಗೆ ಎಷ್ಟು ಕ್ವಾಂಟಿಟಿಯಾಗಿ ಕಡಲೆ ಹಿಟ್ಟು ಬೇಕು ಅಂತ ನಾನು ಇಷ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು ಜೊತೆಗೆ 1-1/4 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ವೈಸು ಡಿಫ್ರೆಂಟಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೊಂದು ಸ್ವಲ್ಪ ಜಾಸ್ತಿನೇ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಆಲೂ ಬಜ್ಜಿ ಅಂತ. ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ.
ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಒಂದು ಸ್ವಲ್ಪನೂ ಗಂಟಿಲ್ದಿರೋ ಥರ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಕಡಲೆ ಹಿಟ್ಟು ಏನಿದೆ ಅದು ಒಂದು ಸ್ವಲ್ಪನೂ ಗಂಟಿಲ್ದಿರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿರಬಾರ್ದು, ಅದೇ ಥರ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಕ್ಲೀನಾಗಿ ಆಲೂ ಬಜ್ಜಿ ಎಣ್ಣೆಲಿ ಡೀಪ್ ಫ್ರೈ ಆಗುತ್ತೆ. ನಾನಿಲ್ಲಿ 2 ಆಲೂಗಡ್ಡೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲೇ 1 ವಿಷಿಲ್ ಕೂಗಿ ಅದು ವಿಷಿಲೆಲ್ಲ ಹೋಗಿದೆ. ಅದನ್ನು ನಾನು ಸಪ್ರೇಟಾಗಿ ಸೋಸ್ಕೊಂಡಿದ್ದೀನಿ. ಏನಿದೆ ಸೊಪ್ಪಿನ ರಸ ಹಾಗೆ ಕಾಳು, ನಾನು ಇದನ್ನು ಸಮ್ಟೈಮ್ಸ್ ಗ್ರೈಂಡ್ ಮಾಡ್ತೀನಿ, ಇಲ್ಲಾಂದರೆ ಮಸಿದ್ರೂ ತುಂಬಾ ಚೆನ್ನಾಗಿರುತ್ತೆ, ಗ್ರೈಂಡ್ ಮಾಡಿದ್ರೂ ಚೆನ್ನಾಗಿರುತ್ತೆ. 2 ಥರನೂ ಮಾಡ್ಬೋದು. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟರೆ ಮೊಸಪ್ಪು ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮೊಸಪ್ಪು. ಒಂದು ಸಲ ಮಸಿದು ಮಾತ್ರ ಟ್ರೈ ಮಾಡಿ, ಅದೂ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದು ರೆಡಿ ಆಗೋ ಅಷ್ಟರಲ್ಲಿ ನಾನು ಈ ಕಡೆ ಬಾಣಲೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಆಲೂ ಬಜ್ಜಿನೂ ಸಹ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗೇ ಬಂದಿತ್ತು. ಇದಾಗಿತ್ತು ರೆಸಿಪಿ ವಿಡಿಯೋ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್ ಬಾಯ್.